ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ರಗಡ್ ರಶ್ಮಿ ಅವರ ಹಳ್ಳಿ ಪವರ್ನ ಜೀವನ ಘಾಟಿ ಗಾನವಿಯವರದಾಗಿರ್ಬೋದು, ಅದರ ರಗಡ್ ರಶ್ಮಿ ಅವರದಾಗಿರ್ಬೋದು ತುಂಬಾ ದೊಡ್ಡ ಅಭಿಮಾನಿ ಬಳಗ ಇದೆ. ಹಳ್ಳಿ ಪವರ್ನಲ್ಲಿ ಮಿಂಚಿದಂತಹ ಈ ಇಬ್ಬರು ಹುಡುಗಿಯರಿಗೂ ಸಹ ಫ್ಯಾನ್ ಬೇಸ್ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಘಾಟಿ ಗಾನವಿಯವರ ಊರಿನಲ್ಲಿ, ತವರೂರಿನಲ್ಲಿ, ಕಾಫಿ ನಾಡಿನಲ್ಲಿ ಎಷ್ಟೊಂದು ಇವರಿಗೆ ಅದ್ಧೂರಿಯಾದಂತಹ ಮನೆ ಮಗಳಿಗೆ ಸ್ವಾಗತವನ್ನು ಕೋರಿದ್ರು, ಆಟೋಗ್ರಾಫನ್ನು ಕೇಳಿದ್ರು. ದೊಡ್ಡ ರೀತಿಯಾದಂತಹ ಮೆರವಣಿಗೆಯಲ್ಲಿ ಘಾಟಿ ಗಾನವಿಯವರು ತುಂಬಾ ಅತ್ಯದ್ಭುತವಾಗಿ ಮಿಂಚಿದ್ರು. ಎಲ್ಲರೂ ಸಹ ರೋಡ್ ಶೋನಲ್ಲಿ ಹಾರವನ್ನು ಹಾಕುವುದರ ಮೂಲಕ, ಹೂವನ್ನು ಎಸೆಯುವ ಮೂಲಕ, ಸನ್ಮಾನ ಮಾಡುವುದರ ಮೂಲಕ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡಂತಹ ವಿಡಿಯೋ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಎಲ್ಲರೂ ಸಹ ವಿನ್ನರ್ಗೂ ಕೂಡ ಇಷ್ಟೊಂದು ಅದ್ಧೂರಿಯಾದಂತಹ ಸ್ವಾಗತ ಇಲ್ಲ, ಅಷ್ಟೊಂದು ಮಿಂಚ್ತಾ ಇದ್ದಾರೆ ಗಾನವಿಯವರು ಅಂತ ಹೇಳಿ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತಹ ಹಳ್ಳಿಯ ಪಯಣ. ರಗಡ್ ರಶ್ಮಿ ಅವರಿಗೆ ಏನು ಕಡಿಮೆ ಫ್ಯಾನ್ಸ್ ಇಲ್ಲ. ನಾವು ಎಲ್ಲರೂ ಸಹ ನೋಡಿದ್ವಿ ರಗಡ್ ರಶ್ಮಿ ಅವರಿಗೂ ಸಹ ಯಾವ ರೀತಿಯಾಗಿ ಸಂಗೊಳ್ಳಿ ಜನರ ಪ್ರೀತಿ ಸಿಕ್ತು, ಯಾವ ರೀತಿಯಾಗಿ ರಗಡ್ ರಶ್ಮಿ ಅಂತ ಹೇಳಿ ಕಿರಿಚ್ತಾ ಇದ್ರು ಅನ್ನೋದೆಲ್ಲವನ್ನೂ ಸಹ ನಾವು ನೋಡಿದ್ವಿ. ರಗಡ್ ರಶ್ಮಿ ಅವರಿಗೆ ಯಾವ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇದೆ ಅಂತ ಹೇಳಿ ಮೊಬೈಲ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡಿದಾಗ ಪ್ರತಿಯೊಬ್ಬರೂ ಸಹ ನೋಡಿ ರಗಡ್ ರಶ್ಮಿ ಕಣ್ಣಂಚಿನಲ್ಲಿ ಕಣ್ಣೀರೇ ಬಂದುಬಿಡ್ತು. ಎಲ್ಲರೂ ಸಹ ನೋಡಿದ್ರು, ಖುಷಿಪಟ್ಟರು ಕೂಡ ಹೌದು. ಅಷ್ಟೇ ಅಲ್ಲದೆ ರಗಡ್ ರಶ್ಮಿ ಅವರು ಮತ್ತು ಘಾಟಿ ಗಾನವಿಯವರು ಶೋ ಒಳಗಡೆ ಇದ್ದಾಗ ತುಂಬಾ ಒಂದು ಕಿತ್ತಾಟ ಬರ್ತಾ ಇರುತ್ತೆ ಶೋ ನಡಿಬೇಕಾದ್ರೆ. ಆಗ ಘಾಟಿ ಗಾನವಿಯವರು ಹೇಳ್ತಾರೆ, ನೀನು ಸುಮ್ಮನೆ ಹೋಗು ಇಲ್ಲಿಂದ ಅಂತಾರೆ. ಆಗ ನಿಮ್ಮ ಮನೆಗೆ ಬಂದಿದ್ದೀನ ನಾನು ಅಂತ ಹೇಳ್ತಾರೆ. ಘಾಟಿ ಗಾನವಿ, ನಮ್ಮನ್ನು ನಿಮ್ಮ ಮನೆಗೆ ಕರೆಯೋದು ಇಲ್ಲ ಅಂತಾರೆ. ಆಗ ರಗಡ್ ರಶ್ಮಿ, ನಾನು ಬರೋದು ಇಲ್ಲ, ಹೋಗು ಅಂದ್ಬಿಟ್ಟು ಈಗ ಕಿತ್ತಾಡಿದಂತಹ ವಿಡಿಯೋ ಕ್ಲಿಪ್ಪನ್ನು ಸಹ ಸಂಗೊಳ್ಳಿ ಮುಂದೆ, ಜನರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಿದಾಗ ಇಬ್ಬರು ಸಹ ನಕ್ಕು ಉಳ್ಳಾಡೋದು ಕೂಡ ಉಂಟು. ಶೋ ಮುಗಿದ ಮೇಲೆ ಇಬ್ಬರು ಸಹ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಇಬ್ಬರು ಇದೇ ರೀತಿಯಾದಂತಹ ಒಳ್ಳೆಯ ಸ್ನೇಹಿತರಾಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ಇಬ್ಬರಿಗೂ ಸಹ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.